ಶೋ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದೆ, ಎಕ್ಸ್ಪ್ಲೇನ್ ಮಾಡಿದೆ ಎಲ್ಲನೂ ಟೋಟಲಿ ಏನೇನಾಯಿತು ಅಲ್ಲಿ ಇನ್ಸಿಡೆಂಟ್ ಅಂತ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಸ್ಟೇಟ್ ಇವ್ ನೋಡೋಣ ಎಷ್ಟು ಅವ್ರು ಹೇಳಿದ 3 days ಒಳಗೆ ನಮ್ಗೆ ರೀಫಂಡ್ ಆಗುತ್ತೆ ಅಂತ. ರೀಫಂಡ್ ಅದೇನೇ ಹೇಳಿಲ್ವಾ, ಒಬ್ರು ಸತ್ತ ಮೇಲೆ ಅವ್ರನ್ನ ಹೋಗಿ ಎಬ್ಬರ್ಸೋಕ್ಕಾಗುತ್ತಾ? ಆಗಲ್ಲ. ಸೊ ಎಮೋಷ್ನಲ್ ಸತ್ತ ಮೇಲೆ ಅದಕ್ಕೆ ದುಡ್ಡು ಕೊಟ್ಟು ನೀನು ಇದು ಮಾಡ್ತೀಯ ಅಂದರೆ ಡಸಂಟ್ ಮ್ಯಾಟರ್. ಓಕೆ, ಹೋಪ್ ಫಾರ್ ಬೆಸ್ಟ್. ಬಟ್ ಫಾರ್ ಶ್ಯೋರ್ ನೆಕ್ಸ್ಟ್ ಶೋ ಐ ಪ್ರೇ ಫಾರ್ ಗಾಡ್ ಬೇಗ ನೋಡಬೇಕು. ಬಿಕಾಸ್ ಲಿಟ್ರಲಿ ನನ್ನ ಕೈಲಿ ವೇಟ್ ಮಾಡೋಕ್ಕಾಗ್ತಾ ಇಲ್ಲ. ಇಟ್ ಇಸ್ ದ ಲಾಸ್ಟ್ ಮೂವಿ ಆಫ್ ತಲಪತಿ. ಅಲ್ಲ ಲೈಕ್ ಎಲ್ಲೇ ಇದ್ರೂ ಅವ್ರು ಚೆನ್ನಾಗಿರಬೇಕು. ಗೊತ್ತಿಲ್ಲ ಅವ್ರು ನೋಡ್ತೀನೋ ಇಲ್ವೋ ಡೈರೆಕ್ಟಾಗಿ ನನಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ಹೆಲ್ ಬಿ ಆಲ್ವೇಸ್ ಯೋರ್. ಹಂಗೆ ಹೇಳ್ತಾ ಇವತ್ತಿಂದು ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ. ಬಟ್ ಸ್ಟೇ ಟ್ಯೂನ್. ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪಕ್ಕಾ ನನ್ನ ಜನನಾಯಕನ್ ಹೇಗಿತ್ತು ವೈಬ್ ಅಂತ ನಾನು ಹೇಳ್ತೀನಿ. ದಿಸ್ ಇಸ್ ಫಾರ್ ಆಲ್ ತಲಪತಿ ಫ್ಯಾನ್ಸ್. ಓಕೆನಾ? ಮೇ ಬಿ ನಾನು ಕರ್ನಾಟಕದೊಳಗಿದ್ರು ಐ ಲವ್ ವಿಜಯ್. ಅದು ಏನೋ ದ್ರೋಹಿ ಇನ್ನೊಂದು ಅದಲ್ವೇ ಅಲ್ಲ. ಸಮಥಿಂಗ್ ಕನೆಕ್ಟೆಡ್, ಮನ್ಸಿಗೆ ಕನೆಕ್ಟ್ ಆಗಿರ್ತಾರೆ ಅಷ್ಟೇ. ಐ ಸ್ಟಿಲ್ ಲವ್ ಅಪ್ಪು. ಪುನೀತ್ ಇಸ್ ಮೈ ಫೇವ್ರೆಟ್ ಪರ್ಸನ್. ಬಟ್ ಅವ್ರ ಫೇವ್ರೆಟ್ ಅಂತ ಹೇಳೋದಕ್ಕಿಂತ ಅವ್ರ ದೇವರು ನನಗೆ. ವಿಜಯ್ ಇಸ್ ಸಮಥಿಂಗ್ ಲೈಕ್ ನಾನು ಎಮೋಷನಲಿ ಕನೆಕ್ಟ್ ಆಗಿರೋ ಪರ್ಸನ್. ಸೊ ಹಾಗಾಗಿ ಅಂತ ಹೇಳ್ತಾ ಗುಡ್ ನೈಟ್, ಸ್ಟೇ ಟ್ಯೂನ್. ಜನನಾಯಕನ್ ಇಸ್ ಲೋಡಿಂಗ್. ಬಂದೇ ಬರುತ್ತೆ, ನೋಡೋಣ. ಬಾಯ್.